ಒಬ್ಬ ವ್ಯಕ್ತಿ ಅವನು ಹೇಗ್ ಸಾಯ್ತಾನೆ ಅನ್ನೋ ರಹಸ್ಯ ಗೊತ್ತಾಗಿದ್ರಿಂದ ಅದನ್ನ ತಡೆಯೋದಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋ ಕಥೆಯನ್ನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ದೇವಕಿ ನಂದನ ವಾಸುದೇವ. ಇದೊಂದು ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸಾಮಾನ್ಯವಾಗಿ ಕೃಷ್ಣನ್ ವಿಗ್ರಹ ಇರೋ ಜಾಗದಲ್ಲಿ ಕೊಳಲು ಹಿಡ್ಕೊಂಡಿರೋ ತರನೇ ಇರುತ್ತೆ. ಆದ್ರೆ ಕೆಲವೊಂದು ಜಾಗದಲ್ಲಿ ಮಾತ್ರ ಕೃಷ್ಣ ತನ್ನ ಕೈಯಲ್ಲಿ ಚಕ್ರದ ತರ ಇರೋ ಆಯುಧ ಹಿಡ್ಕೊಂಡಿರ್ತಾನೆ. ಇದನ್ನ ಸುದರ್ಶನ ಚಕ್ರ ಅಂತ ಕರೀತಾರೆ. ಯಾವಾಗೆಲ್ಲ ಪ್ರಪಂಚದಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಆ ಸಮಯದಲ್ಲಿ ಕೃಷ್ಣ ಈ ಆಯುಧನ ಬಳಸ್ಕೊಂಡು ಅಧರ್ಮನ ನಾಶ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಈಗ ಸೇಮ್ ಅದೇ ತರದ ವಿಗ್ರಹ ಇರೋ ಜಾಗ ತೋರಿಸ್ತಾರೆ. ಒಬ್ಬ ವ್ಯಕ್ತಿ ಸುದರ್ಶನ ಚಕ್ರದ ಬಗ್ಗೆ ಕೇಳಿದಾಗ ಒಬ್ರು ತಾತ ಇದನ್ನೆಲ್ಲ ಅವನಿಗೆ ಹೇಳ್ತಾ ಇದ್ದಾರೆ. ಈ ಊರಲ್ಲಿ ಕಂಸರಾಜು ಅಂತ ಒಬ್ರು ಇದ್ದಾರೆ. ಅವರು ಬೇರೆಯವ್ರ ಆಸ್ತಿ ಪಾಸ್ತಿಯನ್ನೆಲ್ಲ ಬಡ್ದು ಬಾಯಿಗೆ ಹಾಕೊಳ್ಳೋದೇ ಅವ್ರ ಕೆಲ್ಸ. ಈಗ ಒಬ್ರು ವ್ಯಕ್ತಿಯ ಸೈಟ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರಿಂದ ಆ ವ್ಯಕ್ತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ವಿಷಯ ತಿಳ್ಕೊಂಡ ಕಂಸರಾಜು ಕಂಪ್ಲೇಂಟ್ ಕೊಟ್ಟಿದ್ದ ವ್ಯಕ್ತಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿ ಕಂಸರಾಜು ಅವ್ರ ಮನೆ ತೋರಿಸ್ತಾರೆ. ಮನೆ ಹತ್ರ ಏನೋ ಹೋಮ ನಡೀತಾ ಇದೆ. ಇಲ್ಲಿರೋ ಜನರ ಮಾತಿಂದ ನಮ್ಗೆ ಗೊತ್ತಾಗೋದು ಏನಂದ್ರೆ ಕಂಸರಾಜುಗೆ ದೇವಕಿ ಅನ್ನೋ ತಂಗಿ ಇದ್ದಾಳೆ. ತಂಗಿ ಅಂದ್ರೆ ಕಂಸರಾಜುಗೆ ತುಂಬಾ ಇಷ್ಟ. ತಂಗಿಗೆ 6 ವರ್ಷ ಇರುವಾಗ ಜೀವ ಹೋಗೋ ಸಂದರ್ಭ ಬಂದಿರುತ್ತೆ. ಆಗ ಕಂಸರಾಜು ಇದೇ ತರದೊಂದು ಹೋಮ ಮಾಡ್ಸಿರ್ತಾರೆ. ಅದ್ರಿಂದಾನೇ ಅವ್ರ ತಂಗಿ ಜೀವ ಉಳಿದಿರುತ್ತೆ. ಸೊ ಅಂದಿನಿಂದ ನಿರಂತರವಾಗಿ ಈ ಹೋಮ ನಡೆಸ್ತಾ ಇದ್ದಾರೆ. ತಂಗಿಗೆ ಮದ್ವೆ ಆಗಿದೆ. ಈಗ ಕಂಸರಾಜು ಮನೆಗೆ DSP ಬರ್ತಾರೆ. ಕಂಸರಾಜು ವಿರುದ್ಧ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ವಾ, ಸೊ ಅದಕ್ಕೇನೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಆದ್ರೆ ಕಂಸರಾಜು ಮನೇಲಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಿದ್ದ ವ್ಯಕ್ತಿ ಇರೋ ಜಾಗಕ್ಕೆ ಹೋಗಿ ಅವ್ರ ಕಡೆಯವ್ರಿಗೆಲ್ಲ ಸರಿಯಾಗಿ ಹೊಡೆದು ಕೊನೆಯದಾಗಿ ಕಂಪ್ಲೇಂಟ್ ಕೊಟ್ಟಿದ್ದ ವ್ಯಕ್ತಿನ ಕೂಡ ಸಾಯಿಸ್ಬಿಡ್ತಾರೆ. ಅಲ್ಲಿಂದ ನೇರವಾಗಿ ಮನೆಗ್ ಬಂದಾಗ ನಿನ್ನ ಅರೆಸ್ಟ್ ಮಾಡ್ತೀನಿ, ನಿನ್ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ DSP ಹೇಳ್ದಾಗ ಕಂಪ್ಲೇಂಟ್ ಕೊಟ್ಟವನು ಜೀವಂತವಾಗಿದ್ರೆ ಮಾತ್ರ ಆ ಕಂಪ್ಲೇಂಟ್ಗೆ ಬೆಲೆ. ಈಗ ಅವನು ಜೀವಂತವಾಗಿಲ್ಲ, ನೀವು ಹೊರಡಿ ಅಂತ ಕಂಸರಾಜು ಹೇಳ್ತಾರೆ. ಇವನೇ ಕೊಲೆ ಮಾಡಿರೋದು ಅಂತ DSPಗೆ ಗೊತ್ತು. ನಿನ್ನ ಅರೆಸ್ಟ್ ಮಾಡದೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಕಂಸರಾಜು ಪೂಜೆಗೆ ರೆಡಿಯಾಗಿ ತಂಗಿನ ಕರೀತಾರೆ. ತಂಗಿ ಮುಖ ನಮ್ಗೆ ತೋರ್ಸೋದಿಲ್ಲ. ಈ ಕಂಸರಾಜು ಟೈಮ್ ಸಿಕ್ದಾಗ್ಲೆಲ್ಲ ಕಾಶಿಗ್ ಬರ್ತಾರೆ. ಅಲ್ಲೊಂದು ಹುಡುಗಿ ತಂದೆ ಜೊತೆ ಬರ್ತಿರುವಾಗ ಅವ್ರ ತಂದೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ಆಗ ಒಬ್ರು ಸ್ವಾಮೀಜಿ ಅಲ್ಲಿಗೆ ಬಂದು ನಿಮ್ ತಂದೆಗೆ ಇನ್ನೂ ಆಯಸ್ಸಿದೆ, ಚಿಂತೆ ಮಾಡ್ಬೇಡ ಅಂತ ಹೇಳಿದ ತಕ್ಷಣ ಕೆಳಗಡೆ ಬಿದ್ದಿದ್ದ ವ್ಯಕ್ತಿಗೆ ಎಚ್ಚರಿಕೆ ಆಗುತ್ತೆ. ಇದನ್ನ ನೋಡ್ತಿದ್ದ ಕಂಸರಾಜುಗೆ ಆಶ್ಚರ್ಯ ಆಗುತ್ತೆ. ಕಂಸರಾಜು ಕೆಲವೊಂದು ಪೂಜೆ ಎಲ್ಲ ಮಾಡ್ತಿರುವಾಗ ಅದೇ ಸ್ವಾಮೀಜಿ ಅಲ್ಲಿಗೆ ಬಂದು ಕಂಸರಾಜು ಅವರು ಹಣೆ ನೋಡ್ತಾರೆ. ನಿನ್ಗೆ ದೇವಕಿ ಅನ್ನುವ ತಂಗಿ ಇದ್ದಾಳೆ ಅಲ್ವಾ, ಅವಳಿಗೆ ಹುಟ್ಟೋ 3ನೇ ಮಗುಯಿಂದಾನೆ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ. ಇದನ್ ಕೇಳಿ ಕಂಸರಾಜುಗೆ ಗಾಬರಿ ಆಗುತ್ತೆ. ನಿನ್ನಿಂದ ಇದನ್ನ ತಡೆಯೋದಕ್ಕಾಗಲ್ಲ ಅಂತ ಹೇಳಿ ಸ್ವಾಮೀಜಿ ಅಲ್ಲಿಂದ ಹೋಗ್ತಾರೆ. ಕಂಸರಾಜುಗೆ ಅದೇ ವಿಷಯ ತಲೆಯಲ್ಲಿ ಕೊರಿತಾ ಇದೆ. ಇವ್ರ ತಂಗಿ ಬೇರೆ ಪ್ರೆಗ್ನೆಂಟ್. ಇದೇ ಮೊದಲನೇ ಮಗು ಅಲ್ವಾ. ಸ್ವಾಮೀಜಿ ಹೇಳಿರೋ ಪ್ರಕಾರ 3ನೇ ಮಗುಯಿಂದಾನೆ ತನ್ನ ಜೀವಕ್ಕೆ ಅಪಾಯ ಇರೋದು. ಸೊ ಮತ್ತೆ ತಂಗಿ ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿರುವಾಗ DSP ಸಾಕ್ಷಿ ಸಮೇತ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಕೇಳಿದಾಗ ನೀನ್ ಕೊಲೆ ಮಾಡಿದ್ದ ವ್ಯಕ್ತಿಗೆ ಒಬ್ಬ ತಮ್ಮ ಇದ್ದಾನೆ, ಅವನೇ ಕಂಪ್ಲೇಂಟ್ ಕೊಟ್ಟಿರೋದು, ಅವನ ಹೆಸರು ಭೂಪತಿ ಅಂತ. ಕಂಸರಾಜು ಆಲ್ರೆಡಿ ಒಂದು ಕೊಲೆ ಮಾಡಿರೋದ್ರಿಂದ ಕೋರ್ಟ್ ಶಿಕ್ಷೆ ವಿಧಿಸುತ್ತೆ. ಕೆಲವು ವರ್ಷಗಳ ನಂತರ ಇವರೇ ಹೀರೋನ ತಾಯಿ ಸ್ಯಾರಿ ಡಿಸೈನ್ ಮಾಡುವ ಟೆಕ್ಸ್ಟೈಲ್ ಶಾಪ್ ಇಟ್ಕೊಂಡಿದ್ದಾರೆ. ಕಟ್ ಮಾಡಿ ಒಂದು ಫಂಕ್ಷನ್ ನಡೀತಾ ಇರೋದನ್ನ ತೋರಿಸ್ತಾರೆ. ಒಂದು ಮಡಿಕೆ ಹೊಡೆಯೋ ಸ್ಪರ್ಧೆ. ಈ ಮಡಿಕೆ ಹೊಡಿಬೇಕಂದ್ರೆ ಅದಕ್ಕೆ ಬೇಕಾದ ಕೋಲನ್ನ ಕೆಸರಲ್ಲಿ ಹೂತಾಕಿರ್ತಾರೆ. ಇದ್ರ ಬಗ್ಗೆ ಎಲ್ಲ ಒಂದು ಹುಡುಗಿ ಮಾಹಿತಿ ಕೊಡ್ತಾ ಇದ್ದಾಳೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ರಂಗ ಅನ್ನುವ ವ್ಯಕ್ತಿ ಬರ್ತಾನೆ. ಬೇರೆಯವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ಇವನು ಕೆಲವೊಂದು ರೌಡಿಗಳನ್ನ ಅರೇಂಜ್ ಮಾಡಿರ್ತಾನೆ. ಅಲ್ಲಿ ರಂಗನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ ಬಂದ್ರೆ ಈ ರೌಡಿಗಳು ಬಿಡೋದಿಲ್ಲ. ಇವನು ಹೀಗೇನೆ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ದ ಕೃಷ್ಣ ಆ ರೌಡಿಗಳಿಗೆಲ್ಲ ಸರಿಯಾಗಿ ಹೊಡೆದು ಆ ಕೆಸರಲ್ಲಿರೋ ಕೋಲನ್ನ ಕಂಡು ಹಿಡಿದು ಮಡಿಕೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ರಂಗ ಎಷ್ಟೇ ಟ್ರೈ ಮಾಡಿದ್ರು ಅವನಿಂದ ಆಗೋದಿಲ್ಲ. ಕೊನೆಗೆ ಕೃಷ್ಣನೇ ಆ ಮಡಿಕೆ ಹೊಡೆದು ಸ್ಪರ್ಧೆಯಲ್ಲಿ ವಿನ್ನರ್ ಆಗ್ತಾನೆ. ಕೃಷ್ಣನ್ ತಾಯಿಗೆ ದೇವ್ರ ಮೇಲೆ ತುಂಬಾ ನಂಬಿಕೆ. ಒಬ್ರು ಸ್ವಾಮೀಜಿ ಹತ್ರ ಕೃಷ್ಣನ್ ಜಾತಕದ ಬಗ್ಗೆ ಕೇಳಿದಾಗ ಸ್ವಾಮೀಜಿ ಹೇಳೋ ಪ್ರಕಾರ ಸದ್ಯದಲ್ಲೇ ಕೃಷ್ಣನ್ ಜೀವಕ್ಕೆ ಗಂಡಾಂತರ ಇದೆಯಂತೆ. ಒಂದು ಅವನ್ ಸಾಯ್ತಾನೆ, ಇಲ್ಲ ಅಂದ್ರೆ ಅವನಿಂದ ಬೇರೆಯವ್ರ ಜೀವಕ್ಕೆ ಅಪಾಯ ಇದೆ. ಅದು ನಡಿಬಾರ್ದು ಅಂದ್ರೆ ಈ ತಾಯ್ತ ಅವನ್ ಕೈಯಲ್ಲಿ ಇರ್ಬೇಕು ಅಂತ ಒಂದು ತಾಯ್ತ ಕೊಡ್ತಾರೆ. ಮನೆಗ್ ಬಂದ ಮೇಲೆ ಕೃಷ್ಣನ್ ಕೈಗೆ ತಾಯ್ತ ಕಟ್ತಾರೆ. ಯಾವ್ದೇ ಕಾರಣಕ್ಕೂ ಇದನ್ನ ಬಿಚ್ಚಬೇಡ ಅಂತ. ದೇವಸ್ಥಾನದಲ್ಲಿ ಫ್ರೆಂಡ್
ಮದ್ವೆ ಇರೋದ್ರಿಂದ ಕೃಷ್ಣ ಅಲ್ಲಿಗೆ ಬರ್ತಾನೆ. ಅದೇ ದೇವಸ್ಥಾನಕ್ಕೆ ಸತ್ಯ ಅನ್ನುವ ಹುಡುಗಿ ಬಂದಿದ್ದಾಳೆ. ಅವಳನ್ನ ನೋಡಿದ ತಕ್ಷಣ ಕೃಷ್ಣನ್ಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಆರತಿ ತಗೊಳ್ಳೋ ಟೈಮ್ ಅಲ್ಲಿ ತಾಯ್ತ ಕಟ್ಟಾಗಿ ತಟ್ಟೆ ಒಳಗಡೆ ಬಿದ್ದೋಗುತ್ತೆ. ಪೂಜಾರಿ ಪ್ರಸಾದ ಕೊಡೋ ಟೈಮ್ ಅಲ್ಲಿ ಹೂ ಸಮೇತ ಆ ತಾಯ್ತ ಸತ್ಯ ಕೈ ಸೇರುತ್ತೆ. ಅವಳು ಹೂ ಮುಡ್ಕೊಳ್ಳುವಾಗ ತಾಯ್ತ ಸಮೇತ ಮುಡ್ಕೋತಾಳೆ. ಇದನ್ನ ಅಬ್ಸರ್ವ್ ಮಾಡಿದ್ದ ಕೃಷ್ಣ ನಮ್ ತಾಯಿ ಕಟ್ಟಿದ್ದ ತಾಯ್ತ ಅಂತ ಅದನ್ನ ತಗೋತಾನೆ. ಕೃಷ್ಣ ತಾಯ್ತ ಕಟ್ಕೊಳ್ಳೋದಕ್ಕೆ ಕಷ್ಟ ಪಡ್ತಿರೋದ್ನ ನೋಡಿ ಇವಳೆ ಕಟ್ತಾಳೆ. ಇನ್ನು ಫ್ರೆಂಡ್ ಮದ್ವೆ ಆಗ್ತಿರೋ ಹುಡುಗಿ ಮದ್ವೆ ಆದ್ಮೇಲೆ ಫ್ರೀಡಮ್ ಇರಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರುವಾಗ ಕೃಷ್ಣ ಹೇಳ್ತಾನೆ, ಅಪ್ಪ ಅಮ್ಮನ್ ಜೊತೆ ಇರುವಾಗ ಸಣ್ಣ ಪುಟ್ಟ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಆದ್ರೆ ನನ್ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ನೀನೆಲ್ಲ ಆರಾಮಾಗಿರ್ತೀಯ ಅಂತ ಕನ್ವಿನ್ಸ್ ಮಾಡ್ತಾನೆ. ಈಗ ಮದ್ವೆಗ್ ಬಂದಿದ್ದ ಸತ್ಯ ರಂಗ ಅವ್ರ ಕಾರ್ ಹತ್ತಿ ಹೋಗ್ತಿರೋದ್ನ ಕೃಷ್ಣ ನೋಡ್ತಾನೆ. ಮಡಿಕೆ ಹೊಡೆಯೋ ಸ್ಪರ್ಧೆನಲ್ಲಿ ರಂಗನ್ ಜೊತೆ ಗಲಾಟೆ ಆಗಿರುತ್ತೆ ಅಲ್ವಾ. ಇನ್ನು ಸತ್ಯನ ಪಟಾಯಿಸ್ಬೇಕಂದ್ರೆ ಫಸ್ಟ್ ರಂಗನ್ ಜೊತೆ ಕ್ಲೋಸ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೀಗೆ ಒಂದಿನ ರಂಗ ಕಾರಲ್ಲಿ ಹೋಗ್ತಿರುವಾಗ ಕೃಷ್ಣ ಕಾರ್ನ ಅಡ್ಡ ಹಾಕಿ, ಸ್ಪರ್ಧೆಲಿ ಏನೋ ಫೈಟ್ ನಡೆದೋಯ್ತು, ಅದೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ, ಇನ್ ಮುಂದೆ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ ಅಂತ ರಂಗ ಕೂಡ ಒಪ್ಕೋತಾನೆ. ಇವನಿಗ್ ನಂಬರ್ ಕೊಡೋ ನೆಪದಲ್ಲಿ ಕಾರ್ ಒಳಗಡೆ ಇರೋ ಸತ್ಯ ಕೇಳಿಸ್ಕೊಳ್ಳಿ ಅಂತ ಫೋನ್ ನಂಬರ್ನ ಜೋರಾಗಿ ಹೇಳ್ತಾನೆ. ಸತ್ಯಗೂ ಅರ್ಥ ಆಗುತ್ತೆ ನನ್ ಜೊತೆ ಕ್ಲೋಸ್ ಆಗೋದಕ್ಕೋಸ್ಕರನೇ ಹೀಗ್ ಮಾಡ್ತಿದ್ದಾನೆ ಅಂತ. ಒಂದಿನ ತಾಯಿ ಜೊತೆ ಕೃಷ್ಣ ದೇವಸ್ಥಾನಕ್ಕೆ ಬಂದಾಗ ಅವರೇ ಡಿಸೈನ್ ಮಾಡಿದ್ದ ಸ್ಯಾರಿನ ಸತ್ಯ ಉಟ್ಕೊಂಡಿದ್ದಾಳೆ. ಪ್ರತಿ ವರ್ಷ ಇವರು ದೇವಸ್ಥಾನಕ್ಕೆ ಸ್ಯಾರಿ ಕೊಡ್ತಾರೆ. ಅದನ್ನ ಪೂಜಾರಿ ಯಾವ್ದಾದ್ರೂ ಹುಡುಗಿಗೆ ಕೊಡ್ತಾರೆ. ಅದೇ ತರನೇ ಈ ವರ್ಷ ಈ ಸ್ಯಾರಿ ಸತ್ಯಗೆ ಸಿಕ್ಕಿದೆ. ಕೃಷ್ಣ ಅವ್ರ ತಾಯಿನ ಸತ್ಯಗೆ ಪರಿಚಯ ಮಾಡಿಸ್ತಾನೆ. ದೇವಸ್ಥಾನದ ಹತ್ರ ಒಬ್ಬ ವ್ಯಕ್ತಿ ತನ್ನ ವೈಫ್ಗೆ ಟಾರ್ಚರ್ ಮಾಡ್ತಿರೋದ್ನ ನೋಡಿದ್ದ ಕೃಷ್ಣ ಆ ವ್ಯಕ್ತಿಗೆ ಸರಿಯಾಗಿ ಹೊಡೆದು, ಹೆಂಡತಿ ತಾಯಿ ಸಮಾನ, ಪ್ರೆಗ್ನೆಂಟ್ ಆಗಿದ್ರೂನು ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ಯಾ, ನಿನಗೆ ನಾಚಿಕೆ ಆಗಲ್ವಾ, ಇನ್ಮೇಲೆ ಈ ರೀತಿ ಏನಾದ್ರೂ ಮಾಡಿದ್ರೆ ನಿನ್ ಕತೆ ಅಷ್ಟೇ ಅಂತ. ಇದನ್ನೆಲ್ಲ ನೋಡ್ತಿದ್ದ ಸತ್ಯಗೆ ಇವನ್ ಮೇಲೆ ಲವ್ ಆಗ್ಬಿಡುತ್ತೆ. ಅವ್ರ ತಾಯಿ ಕೃಷ್ಣನ್ಗೆ ಮದ್ವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಾರೆ. ಆಗ ಕೃಷ್ಣ ನನಗೆ ಸತ್ಯನೇ ಇಷ್ಟ ಅಂತ ಅವಳ ಫೋಟೋ ತೋರಿಸ್ತಾನೆ. ದೇವಸ್ಥಾನದಲ್ಲಿ ನೋಡಿದ್ದ ಹುಡುಗಿ ಅಲ್ವಾ, ನನ್ಗೂ ಈ ಹುಡುಗಿ ಇಷ್ಟ ಆದ್ಲು, ಆದಷ್ಟು ಬೇಗ ಅವ್ರ ಮನೇಲಿ ಮಾತಾಡೋಣ ಅಂತ. ಈಗ್ಲೇ ನಮ್ಗೆ ಕಂಸರಾಜು ಬಗ್ಗೆ ತೋರಿಸ್ತಾರೆ. ಆಕ್ಚುಲಿ ಇವ್ರಿಗೆ 14 ವರ್ಷ ಶಿಕ್ಷೆ ಅಂತ ಹೇಳಿರ್ತಾರೆ. ಆದ್ರೆ DSP ಅರೆಸ್ಟ್ ಮಾಡಿದ್ರಿಂದ ತುಂಬಾ ಕೋಪದಲ್ಲಿದ್ದ ಕಂಸರಾಜು ಕೋರ್ಟ್ ಹತ್ರನೇ DSP ನ ಕೊಲೆ ಮಾಡಿದ್ರಿಂದ ಇನ್ನು 7 ವರ್ಷ ಜಾಸ್ತಿ ಶಿಕ್ಷೆ ಆಗಿರುತ್ತೆ. ಟೋಟಲ್ 21 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗೋ ಸಾಧ್ಯತೆ ಇದೆ. ಇವನು ಹೊರಗಡೆ ಬಂದ್ರೆ ಇನ್ನೆಷ್ಟು ಜನ ಬಲಿ ಆಗ್ತಾರೋ ಅಂತ ಪೊಲೀಸ್ನವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಕಡೆ ಕೃಷ್ಣ ಒಂದಿನ ಸತ್ಯಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಸತ್ಯ ಏನು ರಿಪ್ಲೈ ಮಾಡದೆ ಸುಮ್ನೆ ಸ್ಮೈಲ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಸೊ ಅವಳು ಉತ್ತರ ಕೊಡದೆ ಇರೋದ್ರಿಂದ ಒಂದಿನ ಕಾಲೇಜ್ ಹತ್ರ ಹೋಗಿ ನಾನು ಪ್ರಪೋಸ್ ಮಾಡಿದ್ದಕ್ಕೆ ಉತ್ತರನೇ ಕೊಟ್ಟಿಲ್ವಲ್ಲ ಅಂತ ಅವಳ ಕೈ ಹಿಡಿತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ಸತ್ಯ ಕೃಷ್ಣನ್ ಕೆನ್ನೆಗೆ ಹೊಡಿತಾಳೆ. ಇವನಿಗೆ ಗಾಬರಿ ಆಗುತ್ತೆ. ನಿನ್ನೆ ನಗ್ತಾ ಇದ್ಲು, ಇವತ್ತು ಯಾಕೆ ಸೀರಿಯಸ್ ಆಗಿದ್ದಾಳೆ ಅಂತ. ಭೂಪತಿ ಅನ್ನುವ ವ್ಯಕ್ತಿಯಿಂದಾನೆ ಕಂಸರಾಜು ಜೈಲಿಗೆ ಹೋದ್ರು. ಈಗ ಭೂಪತಿಗೆ ಕಂಸರಾಜು ರಿಲೀಸ್ ಆಗ್ತಿರೋ ವಿಷಯ ಗೊತ್ತಾಗಿದ್ರಿಂದ ಸ್ವಲ್ಪ ಗಾಬರಿ ಆಗುತ್ತೆ. ಈಗ ಕಂಸರಾಜು ರಿಲೀಸ್ ಆಗ್ತಾರೆ. ಫಸ್ಟ್ ಭೂಪತಿಗೆ ಕಾಲ್ ಮಾಡಿದಾಗ ಭೂಪತಿ ಹೇಳ್ತಾನೆ, ನೀನು ನನ್ಗೆ ಕಾಲ್ ಮಾಡ್ತೀಯ ಅಂತ ಮೊದ್ಲೇ ಗೊತ್ತಿತ್ತು, ನನ್ಗೆ ನೀನ್ ಕಂಡ್ರೆ ಭಯ ಇಲ್ಲ, ನಮ್ಮ ಅಣ್ಣನ ಕೊಲೆ ಮಾಡಿನೇ ನೀನು ಜೈಲಿಗೆ ಹೋದೆ ಅಲ್ವಾ, ಸೊ ನಿನ್ನ ಸಾಯಿಸದೆ ಬಿಡಲ್ಲ ಅಂತ. ಕಂಸರಾಜು ಕೂಡ ಧೈರ್ಯ ಇದ್ರೆ ಮುಂದೆ ಬಾ ಅಂತ ಸವಾಲ್ ಹಾಕ್ತಾರೆ. ಕಂಸರಾಜು ಮನೆಗ್ ಬರುವಾಗ ಕಾರ್ ರಿಪೇರಿ ಆಗುತ್ತೆ. ಅದೇ ರೂಟ್ ನಲ್ಲೇ ಬಂದ ಕೃಷ್ಣ ಬನ್ನಿ ನಾನ್ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಇಷ್ಟು ವರ್ಷದಲ್ಲಿ ಒಂದಿನ ಕೂಡ ತಂಗಿ ಇವ್ರನ್ನ ನೋಡೋದಕ್ಕೆ ಜೈಲಿಗೆ ಬಂದಿರೋದಿಲ್ಲ. ಕಾರಣ ಏನು ಅಂತ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಕಂಸರಾಜು ದೇವಕಿ ಹಸ್ಬೆಂಡ್ಗೆ ವಾರ್ನಿಂಗ್ ಮಾಡಿರ್ತಾರೆ, 2 ಮಗು ಸಾಕು, 3ನೇ ಮಗುವಿಂದ ನನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದಾಗ ಇದನ್ನೆಲ್ಲ ನಂಬ್ತಾ ಇದ್ದೀರಾ, ಅದೆಲ್ಲ ಸುಳ್ಳು ಅಂತ ದೇವಕಿಯವರ ಹಸ್ಬೆಂಡ್ ಹೇಳಿರ್ತಾರೆ. ಕಂಸರಾಜು ಎಷ್ಟೇ ಹೇಳಿದ್ರೂನು ಇವ್ರು ಕೇಳೋದೇ ಇಲ್ಲ. ಇದರಿಂದ ಟ್ರಿಗರ್ ಆಗಿದ್ದ ಕಂಸರಾಜು ತಂಗಿ ಹಸ್ಬೆಂಡ್ ನ ಕೊಲೆ ಮಾಡಿರ್ತಾರೆ. ನನ್ಗೆ ನೀನಂದ್ರೆ ಇಷ್ಟ, ಆದ್ರೆ ನಿನ್ಗೆ ಹುಟ್ಟೋ 3ನೇ ಮಗುವಿಂದ ನನ್ ಪ್ರಾಣಕ್ಕೆ ಅಪಾಯ ಇದೆ, ಅದಕ್ಕೇನೆ ಹೀಗ್ ಮಾಡ್ದೆ ಅಂತ ಹೇಳಿರ್ತಾರೆ. ಇದೇ ಕಾರಣಕ್ಕೆ ಕಂಸರಾಜು ಜೈಲಿನಲ್ಲಿದ್ದಾಗ ದೇವಕಿ ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗಿರೋದಿಲ್ಲ. ಈ ದೇವಕಿಯವ್ರ ಮಗಳೇ ಸತ್ಯ. ದೇವಕಿ ಹೇಳ್ತಾರೆ, ನಮ್ಮ ಅಣ್ಣ ಬಂದ್ಬಿಟ್ಟ, ನನ್ಗೆ ಭಯ ಆಗ್ತಿದೆ ಅಂತ. ಏನು ಟೆನ್ಷನ್ ಆಗ್ಬೇಡಿ ಅಂತ ಸತ್ಯ ಸಮಾಧಾನ ಮಾಡ್ತಾಳೆ. ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಇದೇ ಟೈಮಲ್ಲಿ ಇನ್ನೂ 2 ಹುಡುಗಿರು ಕೂಡ ಬರ್ತಾರೆ. ಅವರು ಕೂಡ ನೋಡೋದಕ್ಕೆ ಸತ್ಯನ್ ತರಾನೇ ಇದ್ದಾರೆ. ಆಕ್ಚುಲಿ ಆ ದಿನ ಕೃಷ್ಣ ಸತ್ಯ ಅನ್ಕೊಂಡು ಇವರಿಬ್ರಲ್ಲಿ ಯಾರ ಜೊತೆನೋ ಮಾತಾಡಿದ್ರಿಂದಾನೆ ಕೆನ್ನೆಗೆ ಹೊಡೆದಿರ್ತಾರೆ. ಕಂಸರಾಜುನ ಅರೆಸ್ಟ್ ಮಾಡಿದ ದಿನಾನೇ ಇವರಿಗೆ ಹೆರಿಗೆ ಆಗಿ 3 ಜನ ಮಕ್ಕಳು ಹುಟ್ಟಿರ್ತಾರೆ. ಈ ವಿಷಯ ಊರಿನ ಜನರಿಗಾಗ್ಲಿ
ಅಥವಾ ಜೈಲಲ್ಲಿ ಇರುವ ಕಂಸರಾಜುಗಾಗ್ಲಿ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕು. ಅದಕ್ಕೇನೆ ಮೇಡ್ ಹತ್ರ ಸಹಾಯ ಕೇಳಿ ಮನೇಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ಒಂದೇ ಹೆಣ್ಮಗು ಹುಟ್ಟಿರೋದು ಅಂತ ಸುಳ್ಳು ಹೇಳ್ಸಿರ್ತಾರೆ. ದೇವಕಿ 12 ಮಕ್ಕಳನ್ನ ತಾಯಿ ಮನೇಲಿ ಬೆಳೆಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದು ಮಗುನ ಮಾತ್ರ ಕೈಯಲ್ಲಿ ಎತ್ಕೊಂಡು ಇನ್ನಿಬ್ರು ಮಕ್ಕಳನ್ನ ಬೇರೆ ಬಾಕ್ಸ್ ನಲ್ಲಿ ಹಾಕೊಂಡು ಹೋಗ್ತಿರುವಾಗ ಗುಣ ಅನ್ನುವ ಮೇಡ್ ತಡಿತಾರೆ. ಹೊರಗಡೆ ಹೋದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಇದೆ, ಯಾಕಂದ್ರೆ ಕಂಸರಾಜುಗೆ ಆಗದೆ ಇರೋ ಯಾರಾದ್ರೂ ನಿಮ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ, ನೀವು ಮನೆಯಿಂದ ಹೊರಗಡೆ ಹೋಗ್ಬೇಡಿ ಅಂತ. ಸೊ ಈಗ 3 ಜನ ಮಕ್ಕಳನ್ನ ಒಂದೇ ರೂಮ್ ನಲ್ಲೇ ಸಾಕ್ಬೇಕು. ಆದ್ರೆ ಊರಿನ ಜನರ ದೃಷ್ಟಿಲಿ ಒಂದೇ ಮಗು ಅನ್ನೋ ತರನೇ ಇರ್ಬೇಕು. ಸೊ ಅದಕ್ಕೆ ಈ ವಿಷಯ ಗೊತ್ತಿದ್ದು ಹೆಲ್ಪ್ ಮಾಡ್ತಿರೋ ಮೇಡ್ನ ಮಾತ್ರ ಇಟ್ಕೊಂಡು ಉಳ್ದಿರೋರ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಹೀಗೇನೆ ದೇವಕಿ 3 ಮಕ್ಕಳನ್ನ ಇಷ್ಟು ದಿನ ಸಾಕಿದ್ರು. ಆದ್ರೆ ಈಗ ಕಂಸರಾಜು ರಿಲೀಸ್ ಆಗಿ ಬಂದಿರೋದ್ರಿಂದ ಎಲ್ಲಿ ಇವ್ರಿಗೆ ವಿಷಯ ಗೊತ್ತಾಗುತ್ತೋ ಅನ್ನೋ ಭಯ ಶುರುವಾಗಿದೆ. ಈಗ ಕಂಸರಾಜು ಜೈಲಿನಿಂದ ಬಂದಿರೋದ್ರಿಂದ ಪೂಜೆ ಮಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಸತ್ಯ ಕೂತ್ಕೊಂಡಿದ್ದಾಳೆ. ಸ್ವಾಮೀಜಿ ಮನೆ ಒಳಗಡೆ ತೀರ್ಥ ಹಾಕ್ಬೇಕು ಅಂತ ಹೇಳಿದ್ರಿಂದ ಕಂಸರಾಜು ರಂಗನಿಗೆ ಆ ಕೆಲ್ಸ ಹೇಳ್ತಾರೆ. ಈಗ ರಂಗ ತೀರ್ಥ ಹಾಕೋದಕ್ಕೆ ಮನೆ ಒಳಗಡೆ ಹೋಗ್ತಾನೆ. ಇದನ್ ನೋಡಿ ಸತ್ಯಗೆ ಭಯ ಆಗ್ತಿದೆ, ಎಲ್ಲಿ ಅವರಿಬ್ಬರನ್ನ ನೋಡ್ಬಿಡ್ತಾನೋ ಅಂತ. ಆ 2 ಹುಡುಗಿರಿಗೆ ಈ ವಿಷಯ ಗೊತ್ತಿಲ್ಲ. ಈಗ ರಂಗ ತೀರ್ಥ ಹಾಕೋದಕ್ಕೆ ರೂಮ್ ಒಳಗಡೆ ಬಂದಾಗ ಒಬ್ಳು ಹೇಗೋ ಐಡ್ ಆಗ್ಬಿಡ್ತಾಳೆ. ಆದ್ರೆ ಇನ್ನೊಬ್ಳನ್ನ ರಂಗ ನೋಡ್ಬಿಡ್ತಾನೆ. ನೀನ್ ಹೇಗೆ ಅಷ್ಟು ಬೇಗ ಒಳಗಡೆ ಬಂದೆ ಅಂತ ಕೇಳಿದಾಗ ಡ್ರೆಸ್ ತಗೊಂಡ್ ಹೋಗೋದಕ್ಕೆ ಬಂದೆ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ರಂಗ ಬೇರೆ ರೂಮ್ಗೆಲ್ಲ ತೀರ್ಥ ಹಾಕಿ ಹೊರಗಡೆ ಬರುವಾಗ ನೋಡಿದ್ರೆ ಸತ್ಯ ಹೊರಗಡೆನೆ ಇದ್ದಾಳೆ. ಏನು ಅಷ್ಟು ಬೇಗ ಹೊರಗಡೆ ಬಂದ್ಬಿಟ್ಲಾ ಅಂತ ಇವನಿಗೆ ಕನ್ಫ್ಯೂಸ್ ಆಗ್ತಿದೆ. ಕ್ರಾಸ್ ಚೆಕ್ ಮಾಡೋದಕ್ಕೆ ಮತ್ತೆ ರೂಮ್ಗೆ ಬಂದಾಗ ಅವರಿಬ್ರು ಹೈಡ್ ಆಗ್ಬಿಡ್ತಾರೆ. ಸೊ ರಂಗನ್ ಕಣ್ಣಿಗೆ ಕಾಣಿಸೋದಿಲ್ಲ. ಕಟ್ ಮಾಡಿದ್ರೆ ಕಂಸರಾಜು ಕಾರ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ರೂಟ್ ನಲ್ಲೇ ಬಂದ ಕೃಷ್ಣ ಅವರಿಗೆಲ್ಲ ಸರಿಯಾಗಿ ಹೊಡೆದು ಕಂಸರಾಜುನ ಸೇವ್ ಮಾಡ್ತಾನೆ. ಇದರಿಂದ ಇಂಪ್ರೆಸ್ ಆಗಿದ್ದ ಕಂಸರಾಜು ಅವನ್ನ ಮನೆಗ್ ಕರ್ಕೊಂಡ್ ಬಂದು ಇವನೇ ನನ್ ಪ್ರಾಣ ಉಳಿಸಿದ್ದು ಅಂತ ಎಲ್ರಿಗೂ ಹೇಳ್ತಾರೆ. ಈ ಕಡೆ ಕೃಷ್ಣನ್ ತಾಯಿಗೆ ಎಲ್ಲೋ ಮಗನ್ ಪ್ರಾಣಕ್ಕೆ ಅಪಾಯ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಕಂಸರಾಜು ಮನೆಯಲ್ಲಿ ಗುಣ ಅಂತ ಒಬ್ರು ವ್ಯಕ್ತಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮಗನೇ ರಂಗ. ಸೊ ತಂಗಿ ಮಗಳಿಗೆ ಅಂದ್ರೆ ಸತ್ಯಂಗೆ ರಂಗನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ರಂಗ ಕೂಡ ಮದ್ವೆಗೆ ಒಪ್ಕೋತಾನೆ. ಆದ್ರೆ ಇದನ್ನೆಲ್ಲ ನೋಡ್ತಿದ್ದ ಸತ್ಯ ಹಾಗೂ ಕೃಷ್ಣಂಗೆ ಗಾಬರಿ ಆಗುತ್ತೆ. ಇದೇ ಟೆನ್ಷನ್ ನಲ್ಲಿ ಕೃಷ್ಣ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಸತ್ಯಗೆ 2 ಸಿಸ್ಟರ್ಸ್ ಇದ್ದಾರೆ ಅಲ್ವಾ, ಅವ್ರ ಹೆಸರು ರಾಧಾ ರುಕ್ಮಿಣಿ ಅಂತ. ಅವರಿಬ್ರು ಹತ್ರ ಸತ್ಯ ಕೃಷ್ಣನ ಲವ್ ಮಾಡ್ತಿರೋ ವಿಷಯನ ಹೇಳ್ತಾಳೆ. ಹಾಗೇನೆ ದೇವಕಿ ರೂಮ್ಗೆ ಬಂದಾಗ ಸತ್ಯ ಈ ಲವ್ ವಿಷಯನ ಹೇಳ್ತಾಳೆ. ಇವರಿಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದ್ರೆ ಕೃಷ್ಣ ಸತ್ಯನ ಮೀಟ್ ಆಗೋದಕ್ಕೆ ರಾತ್ರಿ ಸಮಯದಲ್ಲಿ ಬರ್ತಾನೆ. ದೇವಕಿ ಜೊತೆ ಲವ್ ವಿಷಯ ಹೇಳ್ತಿರುವಾಗ ಆಲ್ರೆಡಿ ಫುಲ್ ಡ್ರಿಂಕ್ಸ್ ಮಾಡಿರೋದ್ರಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಆಗ್ಲೇ ಹೈಡ್ ಆಗಿದ್ದ ಇಬ್ಬರನ್ನ ನೋಡಿ ಗಾಬರಿ ಆಗ್ತಾನೆ. ಸೊ ಹಾಗಾದ್ರೆ ಆ ದಿನ ನಾನು ಸತ್ಯ ಕೈ ಹಿಡ್ದಿಲ್ಲ, ಇವರಿಬ್ರಲ್ಲಿ ಯಾರ ಕೈನೋ ಹಿಡ್ದಿದ್ರಿಂದಾನೆ ಕೆನ್ನೆಗೆ ಹೊಡೆದ್ರು ಅನ್ನೋದು ಕನ್ಫರ್ಮ್ ಆಗುತ್ತೆ. ದೇವಕಿ ಹೇಳ್ತಿರೋ ಪ್ರಕಾರ 3 ಜನ ಒಂದೇ ತರ ಇರೋದ್ರಿಂದ ಡೈಲಿ ಒಬ್ಬೊಬ್ಬರನ್ನ ಸ್ಕೂಲ್ಗೆ ಕಳಿಸ್ತಾ ಇದ್ರು. 3 ಜನ ಕೂಡ ಒಂದೇ ತರನೇ ನಡ್ಕೋಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹಾಗೇನೆ 3 ಜನ ಕೂಡ ಒಂದೇ ತರನೇ ಡ್ರೆಸ್ ಮಾಡ್ಬೇಕು. ಹೀಗೆಲ್ಲ ಹೇಳ್ಕೊಟ್ಟು ಇಷ್ಟು ವರ್ಷ ಮ್ಯಾನೇಜ್ ಮಾಡಿರ್ತಾರೆ. ಹಾಗೇನೆ ಕಂಸರಾಜು ಜೀವಕ್ಕೆ 3ನೇ ಮಗುವಿಂದ ಗಂಡಾಂತರ ಇದೆ ಅಂತ ಅವನು ನಂಬಿರೋ ವಿಷಯನ ಕೂಡ ಹೇಳ್ತಾರೆ. ಈ 3 ಜನರಲ್ಲಿ 3ನೇದಾಗಿ ಯಾರು ಹುಟ್ಟಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಕಂಸರಾಜುಗೆ 3 ಜನ ಹೆಣ್ಮಕ್ಳು ಅನ್ನೋದು ಗೊತ್ತಾದ್ರೆ ಖಂಡಿತ 3 ಜನರನ್ನ ಕೂಡ ಕೊಲೆ ಮಾಡ್ತಾರೆ. ನೀನೇ ಕಾಪಾಡ್ಬೇಕು ಅಂತ ಕೃಷ್ಣನ್ಗೆ ಹೇಳ್ತಾರೆ. ಕೃಷ್ಣ ಕೂಡ ಪ್ರಾಮಿಸ್ ಮಾಡ್ತಾನೆ, ಖಂಡಿತ ನಾನು ಕಾಪಾಡ್ತೀನಿ ಅಂತ. ಭೂಪತಿ ಹಾಗೂ ಕಂಸರಾಜು ನಡುವೆ ಫೈಟ್ ನಡೀತಿದೆ ಅಲ್ವಾ. ಸೊ ಇದ್ರಿಂದ ಭೂಪತಿ ಕಡೆಯವರು ಸತ್ಯಗೆ ಏನಾದ್ರೂ ತೊಂದ್ರೆ ಮಾಡ್ತಾರೆ ಅಂತ ಕಂಸರಾಜು ಕೃಷ್ಣನ್ಗೆ ಡೈಲಿ ಸತ್ಯನ ಕಾಲೇಜ್ಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತಾರೆ. ಮದ್ವೆ ವಿಷಯ ಡಿಸ್ಕಸ್ ಆದ್ಮೇಲೆ ರಂಗ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಸತ್ಯ ಕೃಷ್ಣನ್ಗೆ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಒಂದು ಪ್ಲಾನ್ ಮಾಡ್ತಾನೆ. ಅವನು ಹೇಳಿದ ಪ್ರಕಾರ ಸತ್ಯ ರಂಗಂಗೆ ಬಿರಿಯಾನಿ ತರೋದಕ್ಕೆ ಹೇಳ್ತಾರೆ. ರಂಗ ಬಿರಿಯಾನಿ ತಂದ ಮೇಲೆ ಇಬ್ರು ಒಟ್ಟಿಗೆ ತಿಂತಾ ಇದ್ದಾರೆ. ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ ಅಂತ ಸತ್ಯ ಅಲ್ಲಿಂದ ಹೋದ್ಮೇಲೆ ಇನ್ನೊಬ್ಳು ಆ ಜಾಗಕ್ಕೆ ಬಂದು ಕೂತ್ಕೋತಾಳೆ. ಅವಳು ಕೂಡ ಬಿರಿಯಾನಿ ತಿಂತಾ ಇದ್ದಾಳೆ. ಏನು 2 ಪ್ಲೇಟ್ ಒಬ್ಳೆ ತಿಂದ್ಬಿಟ್ಲಾ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಮತ್ತೆ ಇವನ್ನ ಡಿಸ್ಟ್ರಾಕ್ಟ್ ಮಾಡಿ 3ನೇ ಅವಳು ಕೂಡ ಬಂದು ತಿಂತಾ ಇದ್ದಾಳೆ. ಏನು ಒಬ್ಳೆ 3 ಪ್ಲೇಟ್ ತಿಂದ್ಬಿಟ್ಲಾ ಅಂತ ಇವನಿಗೆ ಗಾಬರಿ ಆಗುತ್ತೆ. ರಂಗನ್ ಪ್ರಕಾರ ಒಬ್ಳೆ, ಆದ್ರೆ ಅವಳಿಗೆ ಇನ್ನೂ 2 ಸಿಸ್ಟರ್ಸ್ ಇರೋ ವಿಷಯ ಇವನಿಗೆ ಗೊತ್ತಿಲ್ಲ ಅಲ್ವಾ. ಸೊ ಆ 3 ಜನ ಸಡನ್ ಆಗಿ ಕಾಣಿಸ್ಕೊಂಡು ಇವನಿಗೆ ಹೆದರ್ಸ್ತಾ ಇದ್ದಾರೆ. ಒಂದು ವೇಳೆ ಸತ್ಯ ದೆವ್ವ ಆಗಿರ್ಬೋದಾ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಕಂಸರಾಜುನ ಕೊಲ್ಲೋದಕ್ಕೆ ಭೂಪತಿ ಕಡೆಯವನು ಒಂದಿನ ಬಂದು ಸಿಕ್ಕಾಕೊತ್ತಾನೆ. ಒಬ್ನೇ ನನ್ನ ಸಾಯಿಸೋಕ್ ಬಂದಿಯಾ ಅಂತ ಕಂಸರಾಜು ಇವನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಕಾಲೇಜಿಂದ ಸತ್ಯ ಬರ್ತಾಳೆ.
ಈ ವ್ಯಕ್ತಿ ಸತ್ಯ ಕತ್ತಿಗೆ ಚಾಕು ಇಟ್ಟು ಯಾರಾದ್ರೂ ಹತ್ರ ಬಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಪಕ್ಕದಲ್ಲೇ ಕೃಷ್ಣ ಇರೋದ್ರಿಂದ ಫೈಟ್ ಮಾಡಿ ಅವಳನ್ನ ಸೇವ್ ಮಾಡ್ತಾನೆ. ಈ ಫೈಟ್ ನಲ್ಲಿ ಸತ್ಯ ಕೈಗೆ ಸ್ವಲ್ಪ ಗಾಯ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ಕಂಸರಾಜು ಆ ವ್ಯಕ್ತಿನ ಕೊಲೆ ಮಾಡ್ತಾರೆ. ಕಣ್ಮುಂದೆನೆ ಕೊಲೆ ನೋಡಿ ಸತ್ಯ ಶಾಕ್ ಆಗ್ಬಿಡ್ತಾಳೆ. ಕಂಸರಾಜು ತುಂಬಾನೇ ಡೇಂಜರಸ್ ಅನ್ನೋದ್ನ ಕಣ್ಣಾರೆ ನೋಡಿದ್ಮೇಲೆ ಈ ಹುಡುಗಿರ್ಗೆ ತುಂಬಾ ಭಯ ಆಗುತ್ತೆ. ಹೀಗೆ ರೂಮ್ ಕಡೆ ಹೋಗ್ತಾ ಇದ್ದ ಕಂಸರಾಜು ಇವರು ರೂಮ್ ನಲ್ಲಿ ಮಾತಾಡ್ತಾ ಇರೋದ್ನ ಕೇಳಿಸ್ಕೊತಾರೆ. ಒಳಗಡೆ ಬಂದಾಗ ಈ 3 ಜನ ಹುಡುಗಿರ್ನ ನೋಡಿ ಇಷ್ಟು ವರ್ಷ ನನ್ಗೆ ಮೋಸ ಮಾಡ್ಬಿಟ್ಟ ಅಂತ ದೇವಕಿಗೂ ಹೊಡಿತಾರೆ. ಕೊನೆಗೆ ಆ 3 ಜನ ಹುಡುಗಿರ್ನ ಕೊಲೆ ಮಾಡ್ಬಿಡ್ತಾರೆ. ಆಕ್ಚುಲಿ ಇದೆಲ್ಲ ದೇವಕಿಗೆ ಬಿದ್ದಿದ್ದ ಒಂದು ಕನ್ಸು. ಈ ರೀತಿ ಮಾತ್ರ ನಡಿಲೇಬಾರ್ದು ಅಂತ ಇವ್ರಿಗೆ ತುಂಬಾ ಭಯ ಆಗ್ತಿದೆ. ಫೈಟ್ ನಡೆದಾಗ ಸತ್ಯ ಕೈಗೆ ಗಾಯ ಆಗಿತ್ತು ಅಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ ಬಂದಿರೋದ್ರಿಂದ ಸತ್ಯನ ಕರೆಯೋಕೆ ರಂಗ ಹೋಗ್ತಾನೆ. ಆದ್ರೆ ಸತ್ಯ ಜಗಳ ನೋಡಿ ಶಾಕ್ ಆಗಿದ್ರಿಂದ ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ. ಅಷ್ಟ್ರಲ್ಲಿ ರಂಗ ಬಂದಿದ್ರಿಂದ ಇನ್ನೊಬ್ಳು ಅವನ್ ಜೊತೆ ಹೊರಗಡೆ ಬರ್ತಾಳೆ. ಕಟ್ ಬಿಚ್ಚಿದ್ರೆ ಗಾಯ ಇರಲ್ಲ ಅಲ್ವಾ, ಇದ್ರಿಂದ ಸಿಕ್ಕಾಕೋತಾಳೆ ಅಂತ ಕೃಷ್ಣಂಗೆ ಗಾಬರಿ ಆಗುತ್ತೆ. ಆಗ ಡಾಕ್ಟರ್ ಕಟ್ ಬಿಚ್ಚಿದಾಗ ಶಾಕಿಂಗ್ಲಿ ಇವಳ ಕೈಯಲ್ಲೂ ಗಾಯ ಆಗಿದೆ. ಇದು ಹೇಗ್ ಸಾಧ್ಯ ಅಂತ ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಈಗ್ಲೇ ದೇವಕಿ ಚಿಕ್ಕ ವಯಸ್ಸಲ್ಲಿ 3 ಜನರಿಗೆ ಏನೆಲ್ಲ ಹೇಳ್ಕೊಟ್ರು ಅಂತ ತೋರಿಸ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಗಾಯ ಆದ್ರೆ ಅದೇ ತರನೇ 3 ಜನ ಕೂಡ ಗಾಯ ಮಾಡ್ಕೋಬೇಕು, ಆಗ್ಲೇ ನೀವು ಸಿಕ್ಕಾಕೊಳ್ಳೋದಿಲ್ಲ ಅಂತ. ಸೊ ಅದಕ್ಕೇನೆ ಸತ್ಯಗೆ ಪೆಟ್ಟಾದ ತಕ್ಷಣ ಇವರಿಬ್ರು ಕೂಡ ಗಾಯ ಮಾಡ್ಕೊಂಡಿರ್ತಾರೆ. ಸೊ ಆ 3 ಜನ ಹುಡುಗಿರ್ನ ಹೇಗ್ ಸೇವ್ ಮಾಡೋದು ಅಂತ ಕೃಷ್ಣ ಯೋಚನೆ ಮಾಡ್ತಾ ಇರುವಾಗ ಅವ್ರ ತಾಯಿ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಆಗ ಕೃಷ್ಣ, ನಾನೊಂದು ಕತೆ ಓದ್ದೆ. 3 ಜನ ಹುಡುಗಿರು ಒಬ್ಬ ದುಷ್ಟನ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ 3 ಜನರಲ್ಲಿ ಒಂದು ಹುಡುಗಿನ ಹೀರೋ ಲವ್ ಮಾಡ್ತಾ ಇದ್ದಾನೆ. ಆದ್ರೆ ಆ 3 ಜನ ಹುಡುಗಿರು ಅಪಾಯದಲ್ಲಿ ಇರುವಾಗ ಹೀರೋ ಏನ್ ಮಾಡ್ತಾನೆ ಅಂತ. ಇದ್ರಲ್ಲೇನಿದೆ, ಹೀರೋನೇ ಅವ್ರನ್ನೆಲ್ಲ ಸೇವ್ ಮಾಡ್ಬೇಕು ಅಂತ ತಾಯಿ ಹೇಳ್ತಾರೆ. ಸೊ ತಾಯಿನೇ ಹೇಳಿದ್ರಿಂದ ಹೇಗಾದ್ರೂ ಫೈಟ್ ಮಾಡಿ ಅವ್ರನ್ನೆಲ್ಲ ಸೇವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕೃಷ್ಣ ದೇವಕಿ ಅವರಿಗೆ ಹೇಳ್ತಾನೆ, ಎಷ್ಟು ದಿನ ತಾನೇ ಇವ್ರನ್ನೆಲ್ಲ ಬಚ್ಚಿಡ್ತೀರಾ, ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರ್ಲೇಬೇಕು, ನಾನು ಕಂಸರಾಜು ಜೊತೆ ಫೈಟ್ ಮಾಡ್ತೀನಿ ಅಂತ. ಕಂಸರಾಜು ಕತೆ ಮುಗಿಸೋದಕ್ಕೆ ಭೂಪತಿ ಹಾಗೂ ಅವನ್ ಕಡೆಯವರು ಮನೆ ಒಳಗಡೆ ಬರ್ತಾರೆ. ಇದನ್ನ ತಿಳ್ಕೊಂಡಿದ್ದ ಕಂಸರಾಜು ಅವರಿಗೆಲ್ಲ ಸರಿಯಾಗಿ ಹೊಡಿತಾರೆ. ಶಬ್ದ ಕೇಳಿ ರೂಮ್ ನಲ್ಲಿದ್ದ ಕೃಷ್ಣ ಕೂಡ ಹೊರಗಡೆ ಬಂದು ಭೂಪತಿ ಕಡೆಯವರಿಗೆ ಸರಿಯಾಗಿ ಹೊಡಿತಾನೆ. ಒಂದು ಹಂತದಲ್ಲಿ ಕಂಸರಾಜು ಭೂಪತಿನ ಕೂಡ ಕೊಲೆ ಮಾಡ್ತಾರೆ. ಕೃಷ್ಣ, ನೀನ್ ನನ್ ಜೊತೆ ಇರೋವರೆಗೂ ನನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ. ಆಗ ಕೃಷ್ಣ ಮನ್ಸಲ್ಲೇ ಯೋಚನೆ ಮಾಡ್ತಾನೆ, ನಿನ್ಗೆ ಚಟ್ಟ ಕಟ್ಟೋದು ನಾನೇ ಅಂತ. ಕಂಸರಾಜು ಟೈಮ್ ಸಿಕ್ದಾಗ್ಲೆಲ್ಲ ಕಾಶಿಗೆ ಹೋಗ್ತಾರೆ ಅಲ್ವಾ, ಅದೇ ತರನೇ ಈ ಸಲ ರಂಗನ್ ಜೊತೆ ಹೋಗ್ತಾರೆ. ನನ್ ತಂಗಿಗೆ ಹುಟ್ಟೋ 3ನೇ ಮಗುವಿಂದಾನೆ ನನ್ ಪ್ರಾಣ ಹೋಗುತ್ತೆ ಅಂತ ಇಲ್ಲಿ ಒಬ್ರು ಸ್ವಾಮೀಜಿ ಹೇಳಿದ್ರು. ಆದ್ರೆ ನಾನು ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ ಅಂತ. ಆಗ ಅದೇ ಸ್ವಾಮೀಜಿ ಕಣ್ ಮುಂದೆ ಬರ್ತಾರೆ. ಖಂಡಿತ ನಿನ್ ತಂಗಿ ಹೊಟ್ಟೆಲಿ ಹುಟ್ಟೋ 3ನೇ ಮಗುವಿಂದಾನೆ ನಿನ್ ಪ್ರಾಣ ಹೋಗುತ್ತೆ. ಸ್ವಾಮೀಜಿ, ನನ್ ತಂಗಿಗೆ ಒಬ್ಳೆ ಮಗಳು ಇರೋದು, ನನ್ಗೆ ಯಾವ್ದೇ ಅಪಾಯ ಇಲ್ಲ, ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ. ಆಗ ಸ್ವಾಮೀಜಿ, ಒಬ್ಳೆ ಹುಟ್ಟಿದ್ದಾಳೆ ಅಂತ ಹೇಗ್ ಹೇಳ್ತೀಯಾ? 3 ಜನ ಮಕ್ಕಳಿಗೂ ನಿನ್ ತಂಗಿ ಒಂದೇ ಸಲ ಜನ್ಮ ಕೊಟ್ಟು ನಿನಗೆ ಗೊತ್ತಿಲ್ಲದೆ ಸಾಕಿರ್ಬೋದು ಅಂತ. ಸೊ ಈಗ್ಲೇ ರಂಗಂಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ಬಿರಿಯಾನಿ ತಿನ್ನುವಾಗ ಒಂದೇ ಟೈಮ್ ಅಲ್ಲಿ 3 ಜನರನ್ನ ನೋಡಿದ್ದು, ಆದ್ರೆ ಅವರೆಲ್ಲ ದೆವ್ವ ಅಂತ ಅನ್ಕೊಂಡಿರ್ತಾನೆ. ಈ ಕಡೆ ಕೃಷ್ಣ ಮನೆಗ್ ಬಂದಾಗ ಅವನಿಗಾಗಿರೋ ಗಾಯ ನೋಡಿ, ನೀನು ಅವತ್ತು ನನ್ಗೆ ಒಂದು ಕತೆ ಹೇಳ್ದೆ ಅಲ್ವಾ, ಅದು ಕತೆ ಅಲ್ಲ, ನಿಜ ತಾನೇ ಅಂತ ಕೃಷ್ಣ ಎಲ್ಲ ವಿಷಯ ಹೇಳ್ತಾನೆ. ಕಂಸರಾಜು ಕಣ್ ತಪ್ಸಿ ದೇವಕಿಯ 3 ಜನ ಹುಡುಗಿರ್ನ ಸೇವ್ ಮಾಡ್ತಾ ಇರೋ ವಿಷಯನ ಹೇಳ್ದಾಗ ಇವ್ರಿಗೆ ಗಾಬರಿ ಆಗುತ್ತೆ. ಕೃಷ್ಣನ್ನ ಒಳಗಡೆ ಕರ್ಕೊಂಡು ಹೋಗಿ ಅವ್ರ ತಂದೆ ಫೋಟೋ ತೋರಿಸ್ತಾರೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್. ಕಂಸರಾಜುನ ಅರೆಸ್ಟ್ ಮಾಡೋದಕ್ಕೆ ಹೋಗಿ ಕೊನೆಗೆ ಅವನ್ ಕೈಯಲ್ಲೇ ಕೊಲೆ ಆಗಿದ್ದ DSP ಬೇರೆ ಯಾರು ಅಲ್ಲ, ಅವರೇ ಕೃಷ್ಣನ್ ತಂದೆ. ನಿಮ್ ತಂದೆನ ಕೊಲೆ ಮಾಡಿದ್ದು ಅವನೇ, ಅವನು ತುಂಬಾನೇ ಡೇಂಜರಸ್, ಅವನ್ ಸಹವಾಸ ಬೇಡ ಅಂತ. ನಮ್ ತಂದೆನ ಕೊಂದವನ್ನ ನಾನು ಸುಮ್ನೆ ಬಿಡಲ್ಲ, ನನ್ ಪ್ರಾಣಕ್ಕೆ ಏನು ತೊಂದ್ರೆ ಆಗಲ್ಲ, ನೀನೇನು ಚಿಂತೆ ಮಾಡ್ಬೇಡ ಅಂತ ಕಂಸರಾಜು ಜೊತೆಗಿದ್ದ ರಂಗನಿಗೆ ಕಾಲ್ ಮಾಡಿ ಅವ್ರ ತಂಗಿ ಮಕ್ಕಳು 3 ಜನರನ್ನ ನಾಳೆ ಊರಲ್ಲಿರೋ ಕೃಷ್ಣನ್ ದೇವಸ್ಥಾನದ ಹತ್ರ ಕರ್ಕೊಂಡ್ ಬರ್ತೀನಿ, ಅವನ್ನ ಬರೋಕೆ ಹೇಳು ಅಂತ. ಇದನ್ ಕೇಳಿ ಕಂಸರಾಜುಗೆ ಗೊತ್ತಾಗುತ್ತೆ ಸ್ವಾಮೀಜಿ ಹೇಳಿದ್ದು ನಿಜ ಅಂತ. ಕಟ್ ಮಾಡಿದ್ರೆ ಕೃಷ್ಣ ಆ 4 ಜನರ ಜೊತೆ ಕಾಯ್ತಾ ಇದ್ದಾನೆ. ದೇವಕಿ ಹೇಳ್ತಾರೆ, ನಿಮ್ ತಂದೆ ನನ್ ಪ್ರಾಣ ಕಾಪಾಡಿದ್ರು, ಈಗ ನೀನೆ ನಮ್ ಮಕ್ಕಳನ್ನ ಕಾಪಾಡ್ಬೇಕು ಅಂತ. ಅಷ್ಟ್ರಲ್ಲಿ ಕಂಸರಾಜು ಬರ್ತಾರೆ. 3 ಜನ ಹುಡುಗಿರ್ನ ನೋಡಿ, ಇಷ್ಟು ವರ್ಷ ನನ್ಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ ಅಂತ. ಹಾಗೇನೆ ತಂಗಿನ ನೋಡ್ಕೊಳ್ಳೋದಕ್ಕೆ ಅಂತ ಗುಣ ಅನ್ನುವ ವ್ಯಕ್ತಿಗೆ ಹೇಳಿರ್ತಾರೆ. ಹಾಗಾದ್ರೆ ನಿನ್ಗೆ ಇದೆಲ್ಲ ಗೊತ್ತಿಲ್ವಾ ಅಂತ ಗುಣ ಕತೆ ಮುಗಿಸ್ಬಿಡ್ತಾರೆ.
ಗುಣ ರಂಗನ್ ತಂದೆ ಅಲ್ವಾ. ಇದರಿಂದ ಟ್ರಿಗರ್ ಆಗಿದ್ದ ರಂಗ ಕಂಸರಾಜು ಕತೆ ಮುಗಿಸು ಅಂತ ಕೃಷ್ಣಂಗೆ ಪ್ರವೋಕ್ ಮಾಡ್ತಾನೆ. ಆಗ ಕಂಸರಾಜು ಇವನ್ ಕತೆ ಕೂಡ ಮುಗಿಸ್ತಾರೆ. ಈಗ ಕೃಷ್ಣ ಕಂಸರಾಜು ಕಡೆಯವ್ರಿಗೆ ಸರಿಯಾಗಿ ಹೊಡಿತಾನೆ. ಇನ್ನೊಂದು ಕಡೆ ಕಂಸರಾಜು ಈ 3 ಜನರಲ್ಲಿ ಯಾರು 3ನೇದಾಗಿ ಹುಟ್ಟಿದ್ದು, ಆ ಹುಡುಗಿ ಯಾರು ಅಂತ ಹೇಳು, ಅವಳನ್ನ ಮಾತ್ರ ಸಾಯಿಸಿ ಉಳ್ದಿರೋ ಇಬ್ಬರನ್ನ ಬಿಟ್ಬಿಡ್ತೀನಿ ಅಂತ ದೇವಕಿ 3 ಜನರನ್ನ ಕೂಡ ಕಾಪಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕೃಷ್ಣಂಗೆ ಸರಿಯಾಗಿ ಹೊಡೆದಿದ್ರಿಂದ ಅನ್ಕಾನ್ಶಿಯಸ್ ಆಗ್ತಾನೆ. ಕೃಷ್ಣನ್ ತಾಯಿ ಕೂಡ ಸ್ಪಾಟ್ ಗೆ ಬಂದು ರೌಡಿಗಳಿಗೆ ಹೊಡಿತಾರೆ. ಹಾಗೇನೆ ಕೆಳಗಡೆ ಬಿದ್ದಿದ್ದ ಕೃಷ್ಣಂಗೆ ಆ 3 ಜನ ಹುಡುಗಿಯರು ಅಪಾಯದಲ್ಲಿ ಇದ್ದಾರೆ, ಎದ್ದೇಳು ಕೃಷ್ಣ ಅವ್ರನ್ನ ಕಾಪಾಡು ಅಂತ. ಈ ಕಡೆ ಕಂಸರಾಜುಗೆ 3ನೇದಾಗಿ ಹುಟ್ಟಿರೋದು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ 3 ಜನ ಹುಡುಗಿರ್ನ ಕೂಡ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಕೃಷ್ಣ ಎದ್ದು ಎಲ್ರಿಗೂ ಸರಿಯಾಗಿ ಹೊಡೆದು ಕೊನೆಗೆ ಕಂಸರಾಜುಗೆ ಕೂಡ ಹೊಡಿತಾನೆ. ಕಂಸರಾಜು ಅಲ್ಲಿದ್ದ ಕತ್ತಿ ತಗೊಂಡು ಕೃಷ್ಣನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಇಬ್ರು ಕತ್ತಿ ತಗೊಂಡು ಹೊಡೆದಾಡ್ತಾ ಇರೋದ್ರಿಂದ ಒಂದು ಕತ್ತಿಯ ಚೂರು ಕೃಷ್ಣನ್ ಕೈಯಲ್ಲಿದ್ದ ಸುದರ್ಶನ ಚಕ್ರಕ್ಕೆ ಹೊಡೆದಿದ್ರಿಂದ ಅನ್ಯಾಯ ಅಧರ್ಮ ಯಾವಾಗ ಪ್ರಪಂಚದಲ್ಲಿ ಜಾಸ್ತಿ ಆಗುತ್ತೋ ಆಗ ಕೃಷ್ಣ ಇದೇ ಆಯುಧದಿಂದ ಶತ್ರುಗಳನ್ನ ನಾಶ ಮಾಡ್ತಾನೆ ಅಂತ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ರು. ಈಗ ಅದೇ ಚಕ್ರ ಕಂಸರಾಜು ಕತ್ತಿಗೆ ಕುಯ್ದಿದ್ರಿಂದ ಕಂಸರಾಜು ಅಲ್ಲೇ ಸತ್ತೋಗ್ತಾನೆ. ಈಗ ನಮ್ಗೆಲ್ಲ ಒಂದು ಪ್ರಶ್ನೆ ಕಾಡುತ್ತೆ, ಕಂಸರಾಜುಗೆ 3ನೇ ಮಗುವಿಂದನೇ ಕಂಟಕ ಅಂತ ಹೇಳಿದ್ರು. ಗಾಯ್ಸ್, ನನ್ಗೆ ಅನ್ಸ್ತಿರೋ ಪ್ರಕಾರ ಆ 3ನೇ ಮಗು ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೃಷ್ಣ ಅವಳನ್ನೇ ಲವ್ ಮಾಡಿರ್ತಾನೆ. ಅವಳನ್ನ ಲವ್ ಮಾಡಿದ್ರಿಂದಾನೆ ಈ ವಿಷಯ ಎಲ್ಲ ಗೊತ್ತಾಗಿ ಕಂಸರಾಜುನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದ. ಸೊ ಇದರಿಂದ ಗೊತ್ತಾಗೋದು ಏನಂದ್ರೆ ಆ 3ನೇ ಮಗು ಸತ್ಯನೇ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.